ಇದು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ರಂಗಮಂಟಪ ಇದು. ಇಲ್ಲಿಂದ ಅದು ಗರ್ಭಗುಡಿ, ಇದು ಶುಕನಾಸಿ, ಇದು ರಂಗಮಂಟಪ. ಇದಕ್ಕೆ ಸಪ್ತಮಾತೃಕೆಯರು ಅಂತ ಅದು ಎಲ್ಲಾ ದೇವಸ್ಥಾನದಲ್ಲೂ ಇರುತ್ತೆ. ಮೇಲೆ ಇದೆಯಲ್ಲ ಗೋಪುರ ಸಖತ್ತಾಗಿದೆ ಮಾತ್ರ. ಗರ್ಭಗುಡಿ ಗೋಪುರ ಮೇಲೆ ಕಳಶ ಇದೆಯಲ್ಲ, ಆ ಕಳಶ ಸಾಮಾನ್ಯ 9 ಅಡಿ ಎತ್ತರ ಇದೆ. ಬರೀ ಕಳಶನೇ ನೋಡಕ್ ಚಿಕ್ಕದಾಗಿ ಕಾಣುತ್ತೆ ಕೆಳಗಿನಿಂದ. ಅದು 9 ಅಡಿ ಎತ್ತರ ಇರುವಂತಹದ್ದನ್ನು ನಾವು ಕಾಣಬಹುದು. ಬಿದುನೂರು ಅಂತಂದ್ರೆ ಬಿದರೂರು ಅಂತ, ವೇಣುಪುರ ಅಂತ ಕರೆದ್ರು. ಅಲ್ಲಿ ಪೂರ್ಣ ಬಿದಿರಿನ ಮಟ್ಟಿ ಇರೋ ಕಾರಣದಿಂದಾಗಿ ಅದೊಂದು ನ್ಯಾಚುರಲ್ ಪ್ರೊಟೆಕ್ಷನ್ ಅವರಿಗೆ ಅಲ್ಲಿ ಸಿಕ್ಬಿಡ್ತು. ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡ್ರು. ಏನಿದೆ ಸರ್ ದ್ವಾರ ಬಾಗ್ಲು ದೇವಸ್ಥಾನದ? ಇದು ಉತ್ತರ ಮುಖ, ಇದು ಉತ್ತರ, ದಕ್ಷಿಣ, ಇದು ಪೂರ್ವ ಆಗತ್ತೆ. ಕೆತ್ತನೆಗಳು ಹಾಗಾದ್ರೆ ಸಖತ್ತಾಗಿದೆ ಮಾತ್ರ. ಇದು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ರಂಗಮಂಟಪ ಇದು. ಇದು ನೋಡಿ, ಈ ದೇವಸ್ಥಾನದ ಪರಿಕಲ್ಪನೆ ಹಾಗೆ. ಅದು ಗರ್ಭಗುಡಿ ಬರುತ್ತೆ ಅಲ್ಲಿಯ ವಾಸ್ತುಗೂ ಇಲ್ಲಿಯ ವಾಸ್ತುಗೂ ವ್ಯತ್ಯಾಸ ಇರುವಂಥದ್ದನ್ನು ನಾವು ನೋಡ್ಬೋದಲ್ವಾ. ಅದು ಒಟ್ಟು ಒಂದು ಸಾಮಾನ್ಯ ಕಟ್ಟಡ. ಅದು ಸಂಕಣ್ಣ ನಾಯಕನ ಕಾಲದಲ್ಲಿ ಆಗಿದ್ದು. ರಾಜಧಾನಿ ಆದಾಗ ಸಂಕಣ್ಣ ನಾಯಕನ ಕಾಲದಲ್ಲಿ, ಅವಾಗ ವಿಜಯನಗರದ ಅಧೀನದಲ್ಲಿ ಇದ್ದಂಥದ್ದು. ಹಾಗಾಗಿ ಈ ಸೌಂದರ್ಯವನ್ನು ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಾ? ಇಲ್ಲಿಂದ ಅದು ಗರ್ಭಗುಡಿ, ಇದು ಶುಕನಾಸಿ, ಇದು ರಂಗಮಂಟಪ, ಇದು ಮಂಟಪ ಅಂತ. ಅಂದರೆ ನಮ್ಮ ದೇಹ ಇದ್ದ ಹಾಗೆ ನೋಡಿ, ಈ ತಲೆ ಭಾಗ ಗರ್ಭಗುಡಿ, ಈ ಪ್ರಧಾನವಾದ ಭಾಗ ಶುಕನಾಸಿ, ಧ್ವನಿ ಅಲ್ಲಿ ಈ ಭಾಗದಲ್ಲಿ ಮಂತ್ರ ಏನಾದ್ರು ಘೋಷ ಆಗೋದಾದ್ರೆ ಈ ಭಾಗದಲ್ಲಿ, ಆ ಭಾಗದಲ್ಲಿ ಆಗ ಹಂಗಿಲ್ಲ. ಇಲ್ಲಿ ಸೂರ್ಯ ಚಂದ್ರ ಎಲ್ಲ ಸಿಂಬಲ್ ಅಂದ್ರೆ ಒಳಭಾಗದಲ್ಲಿ ಈ ಭಾಗದಲ್ಲಿ ಮಂತ್ರಘೋಷ ಆಗೋಂಥದ್ದು. ಇವಿಷ್ಟಿದೆಯಲ್ಲ, ಬಂದಂತಹ ಭಕ್ತಾದಿಗಳಿಗೆಲ್ಲ ನಿಂತ್ಕೊಳ್ಳಿಕ್ಕೆ ಬೇರೆ ಬೇರೆ ಅಲ್ಲಿ ಮಧ್ಯ ರಂಗಮಂಟಪ ಬರುತ್ತೆ. ಅಲ್ಲಿ ನರ್ತನ ಇತ್ಯಾದಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರುವಂತಹದ್ದು. ಅದಕ್ಕೆ ಇಷ್ಟು ದೊಡ್ಡದಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಇದೊಂದು ಸಾಂಸ್ಕೃತಿಕ ಕೇಂದ್ರಗಳು, ಜನರನ್ನು ಸೇರಿಸುವಂತಹ ಒಂದು ಮತ್ತು ಭಾವವನ್ನು ಹಂಚಿಕೊಳ್ಳುವಂತಹ ಒಂದು ಇದು ಸ್ಥಾನಗಳೇನಾದ್ರು ಇದ್ದರೆ ಅದು ದೇವಸ್ಥಾನಗಳು. ಸುಮ್ಮನೆ ಅದು ಕಲ್ಪನೆ ಇದ್ದಿದ್ದಲ್ಲ, ಅದು ಒಟ್ಟು ಸಮಾಜವನ್ನು ಒಗ್ಗೂಡಿಸ್ಬೇಕಾಗತ್ತೆ. ನಾವು ರಥೋತ್ಸವ ಮಾಡ್ತೇವಲ್ಲ, ಮೊನ್ನೆ ರಥೋತ್ಸವ ಆಯಿತು. ರಥೋತ್ಸವ ಮಾಡಬೇಕಾದರೂ ಕೂಡ ನಾವು ರಥವನ್ನು ಎಳೆಯೋ ಸಮಯದಲ್ಲಿ ಅಷ್ಟು ಜನಾಂಗವನ್ನು ಕರಿತೇವೆ ಅಂತ. ಒಕ್ಕಲಿಗರು ಎಲ್ಲರೂ ಇದೀರಾ ರಥೋತ್ಸವ ಮಾಡಬಹುದಾ ಎಂಬುದಾಗಿ ಅಲ್ಲಿ ಘೋಷಣೆ ಆಗತ್ತೆ ಅಂತ. ಎಲ್ಲರೂ ಸೇರ್ಕೊಳ್ಬೇಕು. ಇದು ಒಂದು ದೇವರು ಗರ್ಭಗುಡಿಯಿಂದ ಹೊರಗೆ ಬರುವಂತಹದ್ದು, ಹೊರಗೆ ಬಂದು ದರ್ಶನ ಕೊಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ರಥೋತ್ಸವ ಅಂತ. ಒಂದು ಸಮಾಜವನ್ನು ಆ ಸಮಯದಲ್ಲಿ ಅಂದರೆ ಆ ನಿಟ್ಟಿನಲ್ಲಾದರೂ ಸೇರಿಸಬೇಕು ಹೇಳುವಂತಹದ್ದನ್ನು ಇಟ್ಟುಕೊಂಡು ಮಾಡಿದಂತಹ ವ್ಯವಸ್ಥೆಗಳು ಇವೆಲ್ಲ. ನಮ್ಮ ಸಂಸ್ಕೃತಿ ಅದು ಅಂತ. ಸಂಸ್ಕೃತಿ, ಅದ್ರ ಜೊತೆಗೆ ಎಲ್ಲಾ ಧರ್ಮರು ಕೂಡ ಒಟ್ಟಿಗೆ ಸೇರಿ ಒಂದು ಜಾತ್ರಾ ಮಹೋತ್ಸವನ ಆಚರಣೆ ಮಾಡಿ. ಧರ್ಮ ಅಲ್ಲ, ಜಾತಿಯವರು ಅಂತ. ಜಾತಿ ಅಂತಂದ್ರೆ ವೃತ್ತಿ ಆಧಾರದ ಮೇಲೆ ಜಾತಿ ಆಯ್ತೇ ಹೊರತು, ನಾವು ಮಾಡ್ತಿರುವಂತಹ ಒಂದು ವೃತ್ತಿ ಅದೊಂದು ಜಾತಿ ಆಯಿತು. ಪೂರ್ವದಲ್ಲಿ ಜಾತಿ ಇರಲಿಲ್ಲ, ವರ್ಣ ಇತ್ತು. ವರ್ಣ ಆಯ್ಕೆ, ಅದು ಯಾರು ಬೇಕಾದ್ರೂ ಯಾವುದೋ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು. ವರ್ಣಕ್ಕೂ ಜಾತಿಗೋದು ಮುಂದೆ ಬರ್ತಾ ನಮ್ಮ ತಪ್ಪು ಕಲ್ಪನೆಯಿಂದ ಜಾತಿ ಆಯಿತು. ಬ್ರಾಹ್ಮಣನ ಮಗ ಬ್ರಾಹ್ಮಣದ ಅಲ್ಲ ಅದು. ಈಗ ನೋಡಿ, ಒಂದು ಬ್ಯಾಂಕ್ನಲ್ಲಿ ಒಬ್ಬ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ ಅಲ್ವಾ, ಒಬ್ಬ ವಾಚ್ಮನ್ ಇರ್ತಾನೆ ಕೋವಿ ಹಿಡ್ಕೊಂಡು, ಕ್ಷತ್ರಿಯ. ಒಬ್ಬ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒಬ್ಬ ಇರ್ತಾನೆ ಅಲ್ವಾ, ವೈಶ್ಯ. ವರ್ಕರ್ಸ್ ಇರ್ತಾರೆ, ಶೂದ್ರ. ಈ 4 ವ್ಯವಸ್ಥೆ, ಒಬ್ಬ ವ್ಯಕ್ತಿ ಈ 4 ಆಗಬೇಕು ಹೇಳುವಂಥ ಪರಿಕಲ್ಪನೆ. ನಮ್ಮಲ್ಲಿ ತಪ್ಪು ಕಲ್ಪನೆ ಏನಾಯಿತು ಅಂತಂದರೆ, ಬ್ರಾಹ್ಮಣ ಪ್ರತ್ಯೇಕ ಅಲ್ಲ ಅಂತ. ಬರೀ ತಲೆ ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ತಲೆಗೆ ಬಲ ಸೇರಬೇಕು, ತೋಳಿಗೆ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು, ಅದು ಕ್ರಿಯಾಶೀಲವಾಗಬೇಕು ಪಾದ, ಆಗ ಒಂದು ಪೂರ್ಣ ಸ್ವರೂಪ ಬರುತ್ತೆ ಹೇಳುವಂಥ ಪರಿಕಲ್ಪನೆ ನಮ್ಮಲ್ಲಿ. ಈ ದೇವಸ್ಥಾನಗಳು ಹಾಗೆಯೇ ಎಲ್ಲ ವ್ಯವಸ್ಥೆಗಳಲ್ಲಿ ಈ 4 ವ್ಯವಸ್ಥೆಗಳು ಇರಲೇಬೇಕಾಗತ್ತೆ. ತಪ್ಪು ಕಲ್ಪನೆ ಮಾಡಿಕೊಂಡು ನಾವು ಶೂದ್ರ ಅಂತಂದ್ರೆ ತುಚ್ಛ ಅಲ್ಲ ಅಂತ. ಪಾದ ಪೂಜೆನೇ ಮಾಡೋದು ನಾವು, ಯಾರ್ದು ತಲೆ ಪೂಜೆ ಮಾಡೋದಿಲ್ವಲ್ಲ.
ಪಾದ ಪೂಜೆನೇ ಮಾಡೋದು. ಕ್ರಿಯಾಶೀಲ ಇರಬೇಕು ವ್ಯಕ್ತಿಯಲ್ಲಿ. ಆ ಕ್ರಿಯಾಶಕ್ತಿ ಇದ್ದಾಗ ಮಾತ್ರ ಬ್ರಾಹ್ಮಣತ್ವಕ್ಕೆ ಬೆಲೆ ಬರುತ್ತೆ ಅಂತ. ಒಬ್ಬ ವ್ಯಕ್ತಿ 4 ಆದಾಗ ಮಾತ್ರ ಬೆಳಿತಾನೆ. ಬರೀ ಒಂದೇ ಇಟ್ಟುಕೊಂಡಾಗ ಅವನು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಕರೆಕ್ಟಾಗಿ ಹೇಳಿದ್ರು. ಇದೇನಿದು? ಇದಕ್ಕೆ ಸಪ್ತ ಮಾತೃಕೆಯರು ಅಂತ, ಅದು ಎಲ್ಲ ದೇವಸ್ಥಾನದಲ್ಲೂ ಇರುತ್ತೆ. ಸಪ್ತ ಮಾತೃಕೆಯರೇ ಇಲ್ಲಿ 3, 4, 4, 3, 7, ಅಲ್ಲಿ 2 ಗಣೇಶ, ಅದು ಇದು ಬರುತ್ತೆ, 2 ಪ್ರತ್ಯೇಕ. ಇದು ಸಪ್ತಮಾತೃಕೆ ಎಲ್ಲ ದೇವಸ್ಥಾನದಲ್ಲಿ ನಾವು ಬಲಿ ಹಾಕ್ತೇವಲ್ಲ, ಸುತ್ತಲೂ ಗಣಗಳಿಗೆ ಬಲಿ ಹಾಕಬೇಕಾದ್ರೆ ಇದಕ್ಕೊಂದು ಬಲಿ ಬರುತ್ತೆ. ಎಲ್ಲ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಅಲ್ಲಿ ನೋಡ್ತೀವಲ್ಲ ಶಾಸನನ, ಏನು ಶಾಸನ ಅಲ್ಲ, ಅದಕ್ಕೆ ನಾವು ಈ ಕ್ಷೇತ್ರಪಾಲ ಅಂತ ಹೇಳ್ತೇವೆ. ಎಲ್ಲ ದೇವಸ್ಥಾನದಲ್ಲೂ ಒಂದು ಕ್ಷೇತ್ರಪಾಲ ಹೇಳುವಂಥದ್ದು ಇರಬೇಕು. ಕ್ಷೇತ್ರಪಾಲನನ್ನೇ ಇಟ್ಟಿರ್ತಾರೆ. ಒಂದು ಈ ಕ್ಷೇತ್ರ, ಈ ಒಂದು ವ್ಯವಸ್ಥೆಯನ್ನು ಕಾಪಾಡುವಂಥವನು ಅಂತ ಕ್ಷೇತ್ರಪಾಲ. ಒಂದು ಗಣ, ಅದಷ್ಟೇ. ಬಾವಿ ಇದೆ, ಬಾವಿ ಇದೆ. ಅವಾಗಿಂದೇನಾ ವರ್ಕಿಂಗ್ ಕಂಡೀಷನ್? ಇಲ್ಲ, ವರ್ಕಿಂಗ್ ಕಂಡೀಷನ್ ಆಗಿದೆ. ಅದು ಅವಾಗಿನ ಬಾವಿನೇ ಅದು. ಇದು ಗರ್ಭಗುಡಿಗೆ ಬಂದಿದ್ದೀವಾಗ. ಇದು ಕೋಷ್ಟಗಳು ಅಂತ, ದೇವಕೋಷ್ಟಗಳು ಅಂತ ಹೇಳ್ತಾರೆ. ಒಂದು ದೇವಸ್ಥಾನದ ಒಂದು ವಾಸ್ತು ರಚನೆಯಲ್ಲಿ ಅದು ಒಂದು, ಅದು ಕೆಲವೊಮ್ಮೆ ಮೂರ್ತಿ ಇರುತ್ತೆ, ಕೆಲವೊಮ್ಮೆ ಮೂರ್ತಿ ಇರೋದಿಲ್ಲ. ಇಲ್ಲಿ ನೋಡಿ, ಇದು ಉತ್ತರ ಮುಖದಲ್ಲಿ ಇದೆಯಲ್ಲ, ಒಂದು ಇದು ಸಂಸ್ಥಾನದ ದೇವಸ್ಥಾನ ಆಗಿದ್ದರಿಂದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡಾಗ ಉತ್ತರ ಮುಖ. ಒಂದೊಂದು ದಿಕ್ಕು ಏನು ಅಂತಂದರೆ ಒಂದೊಂದು ದೃಷ್ಟಿ ಇಟ್ಟುಕೊಂಡಾಗ ನಮ್ಮ ಯಾವ ಸಂಕಲ್ಪ ಹೇಳೋದ್ರ ಮೇಲೆ ನಿಂತಿರುತ್ತೆ. ಇದು ಸಂಸ್ಥಾನ ಅಭಿವೃದ್ಧಿ ಇರೋದ ಕಾರಣದಿಂದಾಗಿ ಉತ್ತರ ಮುಖದಲ್ಲಿ ಈ ದೇವಸ್ಥಾನ ಇರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ಈ ತೀರ್ಥನಾಳ ಇದೆಯಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಆ ದಿಕ್ಕಿನಲ್ಲಿ ಇಲ್ಲ, ಈ ದಿಕ್ಕಿನಲ್ಲಿ ಇದೆ. ಇದು ಡೀಪ್ ಇದೆಯಲ್ಲ, ಎಲ್ಲಿಗೆ ಹೋಗುತ್ತೆ ಇದು? ಇದಿಷ್ಟು ಇಲ್ಲೇ ಹಿಂಗೆ ಹೋಗುತ್ತೆ. ಇಲ್ಲಿ ತೀರ್ಥ ಅಭಿಷೇಕ ಮಾಡಿದ್ದು ಅಷ್ಟು ಬಿದ್ದು ಇಲ್ಲೇ ಮಣ್ಣಲ್ಲಿ ಹಿಂಗೆ ಹೋಗುವಂತ. ಹೊರಗಡೆ ಹೋಗೋದಕ್ಕೆ ಜಾಗ ಇದೆ. ಅದೇ ಆ ಕಲ್ಲಿನಲ್ಲೇ ಹೋಗಿ ಅದು ಹಿಂಗೆ ಹೋಗುತ್ತೆ. ಏನ್ ಮಾಡಿದ್ದಾರೆ ನೋಡಿ ಸರ್, ಕಲ್ಲೇನಾ? ಅದು ನೋಡಿ, ಇಂದ್ರ, ಅದು ಮೇಲೆ ಕೂತಿರೋದು ಅದು ಇಂದ್ರ. ಇದ್ರ ಮೇಲೆ ಕೂತ್ಕೊಂಡಿದ್ದ ಆನೆ ಮೇಲೆ? ಹೌದು, ಐರಾವತ. ಇಂದ್ರ ಕೂದದೆ ಐರಾವತ ಅವನ ಮೇಲೆ ಅಲ್ವಾ? ಓಕೆ. ಇಲ್ಲಿ ನೋಡಿ, ಇದು ಹಾಳಾಗ್ಬಿಟ್ಟಿದೆ, ಇಂದ್ರ ಮೂಗೆಲ್ಲ ಒಡೆದೋಗ್ಬಿಟ್ಟಿದೆ. ಅಂದ್ರೆ ಏನಾಗತ್ತೆ ಗೊತ್ತಾ ಮೇಡಮ್, ಈ ಕಲ್ಲಿನ ಒಂದು ಗುಣ ಏನು ಅಂತಂದ್ರೆ ಪ್ರತಿ ಒಂದು 100 ವರ್ಷಕ್ಕೆ ಒಂದೊಂದು ಪದರ ಕಳ್ಕೊಳ್ತಾ ಹೋಗುತ್ತೆ. ಈ ವಾತಾವರಣಕ್ಕಾಗಿ ಅದು ಕಳ್ಸ್ಕೊಳ್ತಾ ಹಿಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಸವಕಳಿ ಆಗುವಂಥದ್ದನ್ನು ನಾವು ನೋಡಬಹುದು. ಬಿಸಿಲು ಮಳೆಗೆ ಸಿಕ್ಕಾಗ ಆಗತ್ತೆ. ಈ ಮಲೆನಾಡು ಭಾಗದಲ್ಲಿ ಜಾಸ್ತಿ ಮಳೆ ಅಲ್ಲ, ಅದೇನಾದ್ರೂ ಈ ತರ ಸ್ಮಾರಕಗಳಿಗೆ ಎಫೆಕ್ಟ್ ಆಗುತ್ತಾ? ಆಗತ್ತೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ ಹಾವಸೆಗಟ್ಟತ್ತೆ, ಪಾಚಿಗಟ್ಟತ್ತಲ್ಲ, ಪಾಚಿಗಟ್ತಾ ಇದ್ದಂತೆ ಅದು ಅದರಲ್ಲಿ ಅಸಿಡಿಟಿ ಹೆಚ್ಚಾಗಿ ಇದು ಸವಕಳಿ ಆಗುವಂತಹದ್ದನ್ನು ನಾವು ನೋಡಬಹುದು. ಇದೆಲ್ಲ ಸಿಂಹ. ಅದೇ ಫುಲ್ ದೇವಸ್ಥಾನದ ಮೇಲೆ ಇದೆಯಲ್ಲ ಗೋಪುರ, ಸಖತ್ತಾಗಿದೆ ಮಾತ್ರ. ಗರ್ಭಗುಡಿ ಗೋಪುರ ಮೇಲೆ ಕಳಶ ಇದೆಯಲ್ಲ, ಆ ಕಳಶ ಸಾಮಾನ್ಯ 9 ಅಡಿ ಎತ್ತರ ಇದೆ. ಬರೀ ಕಳಶನೇ? ನೋಡಕ್ ಚಿಕ್ಕದಾಗಿ ಕಾಣುತ್ತೆ ಕೆಳಗಿನಿಂದ. ಅದು 9 ಅಡಿ ಎತ್ತರ ಇರುವಂತಹದ್ದನ್ನು ನಾವು ಕಾಣಬಹುದು. ಅದು ಹಿಂದೆ ಬಂಗಾರದ ಕಳಶ ಆಗಿತ್ತು. ನಾವು ಕೇಳಿದ್ದಲ್ಲ, ಆಧಾರ ಸಿಗೋದು. ಅದು ಭಟ್ಕಳದ ಮಸೀದಿಯಲ್ಲಿ ಈಗಲೂ ಇದೆ. ನಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಗೆ ಅಷ್ಟೇ. ಭಟ್ಕಳದ ಮಸೀದಿಗೆ ಹೇಗೆ ಹೋಯ್ತು? ಇಲ್ಲಿಂದ ದಾಳಿಯಲ್ಲಿ ಹೋಗಿರ್ಬಹುದು. ಬಹಳಷ್ಟು ದೋಚಿ ಹೋಗಿದೆ ಅಂತ. ಹೈದರನ ಕಾಲದಲ್ಲಂತೂ ಕೊನೆಯ ರಾಣಿ ವೀರಮ್ಮಾಜಿ ಕಾಲದಲ್ಲಿ ಹೈದರನ್ನ ದಾಳಿ ಆಗತ್ತೆ, ಅದು ಬಿದುನೂರಾಗೆ. ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ದೋಚಿ ಹೋಯ್ತು ಅಂತ. ಓಕೆ. ಇಲ್ಲಿ ಏನೆಲ್ಲ ದೋಚಿದ್ರು? ಇಲ್ಲಿ ಎಷ್ಟು ಬಂಗಾರ ಬೆಳ್ಳಿ ಎಲ್ಲ ಹೋಯ್ತು? ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಇವರಿಗೇನೆ ಒಂದು ಟಂಕಸಾಲ ವ್ಯವಸ್ಥೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ. ಪೂರ್ಣ ಪ್ರಮಾಣದಲ್ಲಿ ಬಿದುನೂರಿಗೆ ಸಾಕ್ಷಿ ಆಗಿತ್ತು.
ಹಾಗಾಗಿ ದೋಚಲಿಕ್ಕೆ ಭಾಳ ಸಿಕ್ಕಿರಲಿಲ್ಲ. ಇಲ್ಲಿ ಮನೆಯಲ್ಲಿರುವಂಥದ್ದನ್ನು ದೋಚಿರೋ ಸಾಧ್ಯತೆ ಇದೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದೋಚಿದ್ದಿಲ್ಲ. ಇಲ್ಲಿಂದ ಶಿಫ್ಟ್ ಆಗಿದ್ದು ರಾಜಧಾನಿ ಬಿದನೂರಿಗೆ. ಬಿದನೂರು ಅಂತಂದರೆ ಬಿದರೂರು ಅಂತ, ವೇಣುಪುರ ಅಂತ ಕರೆದ್ರು. ಅಲ್ಲಿ ಪೂರ್ಣ ಬಿದಿರಿನ ಮಟ್ಟಿ ಇರೋ ಕಾರಣದಿಂದಾಗಿ ಅದೊಂದು ನ್ಯಾಚುರಲ್ ಪ್ರೊಟೆಕ್ಷನ್ ಅವರಿಗೆ ಅದು ಸಿಕ್ಬಿಡ್ತು. ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡ್ರು. ಇವಾಗ ಯಾವ್ದು ಅಲ್ಲಿ ಕಳ್ಸಕ್ಕಿಟ್ಟಿರೋದು ಅದು ಮೇಲೆ ಪಂಚಲೋಹದ ಕಳ್ಸನ ಅದು ಶ್ರೀಮಂತಿಗೆ ಇತ್ತು. ಬಂಗಾರದ ನಾಣ್ಯ ಇಲ್ಲಿಯ ವರಾಹ ಅಂತ ಹೇಳ್ತೇವೆ. ಇಲ್ಲಿಯ ಮುಖ್ಯ ನಾಣ್ಯ ವರಾಹ. ಎರಡನೇ ಅದರ ನಮಗೆ ರೂಪಾಯಿ ಇದ್ದಾಗ 50 ಪೈಸೆ ಹೇಳ್ತೇವಲ್ಲ, ಹಾಗೆ ವರಾಹ 2 ಆದಾಗ ಹೊನ್ನು ಆಯಿತು. ಅಡ್ಡ, ಹಾಗ, ವೀಸ, ಅರವೀಸ, ಕಾಸು, ಕೊನೆಗೆ ತಾಮ್ರದ ನಾಣ್ಯಕ್ಕೂ ಬಂದು ನಿಲ್ಲುತ್ತೆ. ಬೇಳೆ ಅಂತ ಒಂದು ಬರುತ್ತೆ, ಚಿಕ್ಕ ಸಾಸಿವೆ ಕಾಳಿನಷ್ಟು ಬಂಗಾರದ ನಾಣ್ಯ ಅದು. ಎಲ್ಲವೂ ಬಂಗಾರದ ನಾಣ್ಯ ಕೂಡ ಇಲ್ಲಿ ಚಲಾವಣೆಯಲ್ಲಿತ್ತು. ಹಾಗಾಗಿ ಇದು ಅತಿ ಶ್ರೀಮಂತವಾದಂತಹ ಒಂದು ಸಂಸ್ಥಾನ ಆಗಿತ್ತು, ಅದರಲ್ಲಿ ಅನುಮಾನ ಇಲ್ಲ. ಶ್ರೀಮಂತಿಕೆಗೇನು ಅನುಮಾನ ಇಲ್ಲ. ಸಂಕಣ ನಾಯಕ ಇಲ್ಲಿ ಬರ್ತಾರಲ್ಲ ಮೊದಲನೇ ಬಾರಿಗೆ, ಅವಾಗ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ರಾಜಧಾನಿನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಕೆಳದಿ ಅನ್ನೋದು ಸ್ವಲ್ಪ ಚಿಕ್ಕದ ಮಟ್ಟದಲ್ಲಿರುತ್ತೆ. ಹೆಂಗೆ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ್ದು ವೆಂಕಟಪ್ಪ ನಾಯಕ ಬರೋಕ್ಕಿಂತ ಮುಂಚೆ? ವೆಂಕಟಪ್ಪ ನಾಯಕ ಅದು ಸದಾಶಿವ ನಾಯಕನ ಕಾಲದಲ್ಲಿಯೇ ಈ ಕಡೆ ಬಂದರು. ಅವಾಗಿನ್ನೂ ರಾಜಧಾನಿ ಆಗಿರ್ಬೋದು, ಅಧೀನ, ವಿಜಯನಗರಕ್ಕೆ ಅಧೀನವೇ. ವೆಂಕಟಪ್ಪ ನಾಯಕನ ಕಾಲದಲ್ಲಿ ವಿಜಯನಗರದ ಮೇಲೆ ದಾಳಿ ಆಯ್ತಲ್ಲ, ರಕ್ಕಸತಂಗಡಿಯಲ್ಲಿ ತಾಳಿಕೋಟೆ ಯುದ್ಧ ನಡೆದಾಗ ವೆಂಕಟಪ್ಪ ನಾಯಕ ಅವರು ಭಾಗವಹಿಸಿದ್ರು ಹೇಳೋ ಮಾಹಿತಿ ಸಿಗತ್ತೆ. ಆದರೆ ಸಂಪೂರ್ಣ ವಿಜಯನಗರ ಧೂಳಿಪಟ ಆದಮೇಲೆ ಇವಕ್ಕೆ ಸ್ವತಂತ್ರ ಬಂತು. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನದ ಒಂದು ರೀತಿ ಟೂರ್ ಮಾಡ್ತೀವಿ. ಅದ್ರ ಜೊತೆಗೆ ಅದು ಕಟ್ಟಿದ ಬಗೆ ಹೇಗೆ, ನಿರ್ಮಾಣ ಆಗಿದ್ದು ಹೇಗೆ, ಅದ್ರ ಇತಿಹಾಸ ಏನು, ಅದ್ರ ಜೊತೆಗೆ ನಮ್ಮ ಕೆಳದಿ ನಾಯಕರು ಇಲ್ಲಿ ಇಕ್ಕೇರಿಯಲ್ಲಿ ಕೊಟ್ಟಂಥ ಕೊಡುಗೆಗಳೇನು, ಎಲ್ಲ ಸಮಗ್ರವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ.